ರಿಪ್ಪನ್ಪೇಟೆ ಸಂಪರ್ಕ ರಸ್ತೆಗೆ ಈಗಾಗಲೇ 20 ಕೋಟಿಯನ್ನು ಕೊಟ್ಟು ಟೋಟಲ್ಲು ರಿಪ್ಪನ್ಪೇಟೆ ಸರ್ಕಲ್ ಅವರಿಗೆ 27 ಕೋಟಿ ಆಗಿದೆ. ಅಂದರೆ ಇಲ್ಲಿಂದ ಅನಂತಪುರದಿಂದ ರಿಪ್ಪನ್ಪೇಟೆ ಸರ್ಕಲ್ ಅವರಿಗೆ 27 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಈಗ 7.5 ಕೋಟಿಯನ್ನು ಈಗಾಗಲೇ ನಾವು ಬಿಡುಗಡೆ ಮಾಡಿಸಿದ್ದೀನಿ. ಅಲ್ಲೂ ಸಹ ಹೈಟೆಕ್ ಇದು ಸರ್ಕಲ್ ಆಗ್ತದೆ. ಇಲ್ಲೂ ಸಹ ಮಾಡಬೇಕಂತ ಒಂದು ಚಿಂತನೆ ಮಾಡಿದ್ದೀನಿ. ಈಗ ಅಂದರೆ ಇದೆ ಸ್ವಲ್ಪ ಅಗಲೀಕರಣ ಮಾಡಿ ಸ್ವಲ್ಪ ರೌಂಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಸರ್ಕಲನ್ನು ಬೇರೆ ರೀತಿಯಲ್ಲಿ ಮಾಡಿಬಿಟ್ಟು ಜನರಿಗೆ ಈಸಿಯಾಗಿ ಈ ಕಡೆ ಹೋಗೋರಿಗೆ ಆ ಕಡೆ ಹೋಗೋರಿಗೆ ಸ್ಟ್ರೈಟ್ ಹೋಗೋರಿಗೆ ಹಾಗೆ ಒಂದು ಹೈ ಮಾಸ್ಕ್ ಎಲ್ಲ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಮತ್ತು ಇಲ್ಲಿ ಲೈಟಿಂಗ್ ಮಾಡಬೇಕು ಅಂತ ಹೇಳಿದ್ದೇನೆ. ಹಾಗೆ ಇಲ್ಲೊಂದು ಒಳ್ಳೆ ಬಸ್ ಸ್ಟ್ಯಾಂಡ್ ನಿಮ್ಮ ಆನಂದಪುರ ಸರ್ಕಲ್ ಆಗಿದೆಯಲ್ಲ, ನಿಮ್ಮ ಆನಂದಪುರ ಬಸ್ ಸ್ಟ್ಯಾಂಡ್ ಆಗಿದೆಯಲ್ಲ, ಅದೇ ಥರ ಒಂದು ಬಸ್ ಸ್ಟ್ಯಾಂಡ್ ಸಹ ಮಾಡಬೇಕಂತ ಇದ್ದೀವಿ. ಒಟ್ಟಿನಲ್ಲಿ ಒಂಥರ ಹೈಟೆಕ್ ಬರಬೇಕು ಸರ್ಕಲ್ಗಳನ್ನು ಅಂತ ಒಂದು ಐಡಿಯಾ ಮಾಡಿದ್ದೀನಿ. ಅದಕ್ಕಾಗಿ ನಮ್ಮ PW ಇವರಿಗೆ ಮತ್ತು ನ್ಯಾಷನಲ್ ಹೈವೇ ಕಳಿಸಿದೆ ರಮೇಶ್ ಅವರು ಸುತ್ತು ನೋಡ್ತಾ ಇದ್ದಾರೆ, ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತು ನಿಮ್ಮ ಮೊನ್ನೆ ನೋಡಿದ್ರಲ್ಲ ನಿಮ್ಮ ಆನಂದಪುರದ ದಾಸಕಪ್ಪ ಸರ್ಕಲ್ ಮೊನ್ನೆ ಜಾತ್ರೆ ಸಂದರ್ಭದಲ್ಲಿ ಹೈಟೆಕ್ ಆದಂಥ ಒಂದು ಐಮಾಸ್ ಕೊಟ್ಟಿದ್ದೀನಿ. 5 ಲಕ್ಷ ರೂಪಾಯಿ 5.5 ಲಕ್ಷ ರೂಪಾಯಿದು ಐಮಾಸ್ ಕೊಟ್ಟಿದ್ದೀನಿ. ಜಾತ್ರೆಗೆಲ್ಲ ಖುಷಿಯಾಗಿದ್ದಾರೆ. ಹೌದಾ? ಹಾಗೆ ಮತ್ತು ನಿಮ್ಮ ಇದು ಹೇಳಿದ್ದೀನಲ್ಲ, ನಿಮ್ಮ ಕೆರೆ ರಮೇಶ್ ಏನದು ಗಾಡಿಗೆನೆ ಕೆರೆ, ಅದು ಫುಟ್ಪಾತ್ ವಾಕಿಂಗ್ ಪಾತು ಮತ್ತೆ ಇದೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೂ ರೆಡಿ ಮಾಡಿದ್ದೀನಿ. ನೀರು ಕಮ್ಮಿ ಆದ ಕೂಡ ಶುರು ಮಾಡ್ತೀವಿ. ಅದನ್ನು ಒಂದು ದಿವಸ 10:30ಗೆ ಅದನ್ನು ಶಂಕುಸ್ಥಾಪನೆ ಮಾಡೋಣ ಅದನ್ನು, ಮತ್ತು ಆಮೇಲೆ ಉದ್ಘಾಟನೆ ಚೆನ್ನಾಗಿ ಮಾಡೋಣ. ಒಟ್ಟಿನಲ್ಲಿ ಯಾವುದೇ ಅಭಿವೃದ್ಧಿಯ ಕೊರತೆ ಇಲ್ಲ. ಇಡೀ ನಿಮ್ಮ ಹೊಸನಗರ ಸಾಗರಕ್ಕೆ ಅಭಿವೃದ್ಧಿಯಲ್ಲಿ ಯಾವುದೇ ಹಿನ್ನಡೆ ಇಲ್ಲದಂಗೆ, ಅದರಲ್ಲೂ ಸಾಗರಕ್ಕೂ ಸಹ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋ ಮೂಲಕ ಅತ್ಯಂತ ಚೆಂದವಾಗಿ ಮಾಡಿದ್ದೀನಿ. ಇನ್ನೂ ಭಾಳ ನನ್ನ ಐಡಿಯಾಗಳು ಭಾಳ ಇದ್ದಾವೆ. ಎಲ್ಲೆಲ್ಲಿ ನಮ್ಮ ಈ ಹೋಬಳಿ ಮಟ್ಟದಲ್ಲಿ ಇವತ್ತು ಆನಂದಪುರ ಇರ್ಬೋದು, ರಿಪ್ಪನ್ಪೇಟೆ ಅಲ್ಲಿ ಒಂದಿಷ್ಟು ಫುಡ್ ಕೋರ್ಟ್ ಮಾಡಬೇಕು ಅನ್ನೋದು ಸಹ ನಮ್ಮಲ್ಲಿದೆ. ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ. ನಂದಿನಿ ಪಾರ್ಲರು ಸಹ ಎಲ್ಲ ಕಡೆ ಹಾಕ್ಸಿದ್ದೀನಿ. ಈಗ ರಿಪ್ಪನ್ಪೇಟೆಗೆ 2 ಆಯಿತು, ಇಲ್ಲೂ ಕೊಟ್ಟಿದ್ದೀನಿ. ಸಾಗರ ಆಸ್ಪತ್ರೆ ಒಳಗೂ 2 ಮಾಡಿಸಿದ್ದೀನಿ. ಅಂದರೆ ಎಲ್ಲ ಕಡೆಯೂ ಒಂಥರ ಜನರಿಗೆ ಅವಕಾಶ ಸಿಗುವಂಥದ್ದು, ಜನರಿಗೆ ಟೀ ಕುಡಿಯಲಿಕ್ಕೆ ಇನ್ನೊಂದಕ್ಕೆ ಎಲ್ಲ ರೀತಿಯ ಅನುಕೂಲ ರೀತಿಯಲ್ಲಿ ಮಾಡಬೇಕು ಅನ್ನೋದು ಇದೆ. ನೀವು ನೋಡಿದಿರಿ ಸಾಗರ ಮಕ್ಕಳ ಆಸ್ಪತ್ರೆ ಏನಿದೆ ಅಲ್ಲಿ ಎದುರುಗಡೆ ಒಂದು ಒಳ್ಳೆ ಪಾರ್ಕ್ ಮಾಡಿಸಿದ್ದೀನಿ. ಒಂದು ತಾಯಿ ಮಗುದು ಒಂದು ವಿಗ್ರಹ ಮಾಡಿಸಿ ಹಾಕಿದ್ದೀನಿ. ಅಂದರೆ ಆ ಥರ ಚಿಂತನೆ ಮಾಡಿದ್ದೀವಿ. ಇಡೀ ಹಾಸ್ಪಿಟ್ಲಿಗೆ ಸುಮಾರು 1,75-80 ಲಕ್ಷ ರೂಪಾಯಿ ಹತ್ತತ್ರ ನಾನು ಅಲ್ಲಿ ತಾಯಿ ಮಗು ಆಸ್ಪತ್ರೆಗೂ ಕೊಟ್ಟಿದ್ದೀನಿ. ಸಂಪೂರ್ಣ ಸೀಟ್ ಹಾಕ್ಸಿದ್ವಿ. ಮೇಲ್ಗಡೆ ತೋರ್ತಾ ಇತ್ತು. ಸೀಟ್ ಹಾಕಿ ಅಭಿವೃದ್ಧಿ ಅದರಲ್ಲಿ ಏನೇನಾಗಬೇಕು ಎಲ್ಲ ಮಾಡಿದ್ದೀವಿ. ಮತ್ತು ಜನರಲ್ ಆಸ್ಪತ್ರೆಗೂ ಸಹ ಸುಮಾರು 1 ಕೋಟಿ ಚಿಲ್ಡ್ರನ್ನು ಬಂದಿದೆ. ಎಲ್ಲೂ 1,65 ಲಕ್ಷ ಏನೋ ಬಂದಿದೆ. ಒಟ್ಟಲ್ಲಿ ಯಾವುದೇ ಎಲ್ಲೂ ಕಮ್ಮಿ ಅಂತ ಇಲ್ಲ. ಮತ್ತು ನಿಮ್ಮ ಆಸ್ಪತ್ರೆಗೂ 60 ಲಕ್ಷ ಏನೋ ಕೊಟ್ಟಿದ್ದೀವಿ. ಒಟ್ಟಲ್ಲಿ ಎಲ್ಲ ಭಾಗದಲ್ಲೂ ಸಹ ಅಭಿವೃದ್ಧಿವಾಗಿ ಚೆನ್ನಾಗಿ ಮಾಡಿದ್ದೀವಿ. ವಿರೋಧ ಪಕ್ಷದವರು ಪಾಪ ಏನೂ ತಂದಿಲ್ಲ ಅಂತಾರೆ. ಅವ್ರು ಹೇಳ್ಕೊಳ್ಬೇಡಿ, ಏನು ಮಾಡೋಕ್ಕಾಗಲ್ಲ. ಅವ್ರು ಏನು ಹೇಳಿದ್ರು ಹೇಳ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಕೆಲಸ ಮಾಡೋದ್ರ ಬಗ್ಗೆ ನನಗೆ ಆಸಕ್ತಿ ಇದೆ. ಮತ್ತು ಏನು ಮಾಡಬೇಕನ್ನೋ ಚಿಂತನೆ ನನ್ನ ಹತ್ರ ಇದೆ. ಹಾಗಾಗಿ ನಾನು ಮಾಡ್ತೀನಿ. ನನಗೇನು ಬೇರೆ ಏನಿಲ್ಲ. ಉದಾಹರಣೆ ನೋಡಿ, ನಮ್ಮ ರಿಪ್ಪನ್ಪೇಟೆ ಭಾಳ ದೊಡ್ಡ ಸರ್ಕಲ್ ಇದೆ. ಬರೀ ರಿಪ್ಪನ್ಪೇಟೆಗೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 26-27 ಕೋಟಿ ಕೊಟ್ಟಿದೆ. ಬರೀ ಸರ್ಕಲ್ಗೆ 1.5 ಕೋಟಿ ಕೊಟ್ಟಿದೆ. ಬರೀ ಸರ್ಕಲ್ ಮಾಡೋಕ್ಕೆ 1.5 ಕೋಟಿ ಕೊಟ್ಟಿದೆ. ಆ ಸರ್ಕಲನ್ನು ಅಷ್ಟೊಂದು ಹೈಟೆಕ್ ಮಾಡಬೇಕನ್ನೋ ಉದ್ದೇಶದಿಂದ ಸರ್ಕಲ್ಗೆ 1.5 ಕೋಟಿ ಇಟ್ಟಿದ್ದೀವಿ. ಹಾಗಾಗಿ ಆ ಎಲ್ಲ ಉದ್ದೇಶನೇ ಬೇರೆ ಇದೆ. ಹಾಗಾಗಿ ಒಂಥರ ಜನರಿಗೆ ಅಟ್ರಾಕ್ಷನ್ ಇರಬೇಕಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದೀವಿ. ಹಾಗಾಗಿ ನನಗೆ ಚಿಂತನೆ ಇದೆ, ಅವೆಲ್ಲ ಮಾಡಬೇಕು ಅನ್ನೋದಿದೆ. ಬೇರೆಯವ್ರು ಏನು ಮಾಡಿದಾರೆ ನಂಗೆ ಗೊತ್ತಿಲ್ಲ. ನಮ್ಮ ಚಿಂತನೆಗಳೇ ಬೇರೆ ಇದೆ. ಹಾಗಾಗಿ ಇದು ಅಷ್ಟು ಚೆಂದಾಗಿ ಮಾಡ್ತೇನೆ. ಸ್ವಲ್ಪ ದಿನದಲ್ಲಿ ನೋಡಿ ಹೇಗಿರುತ್ತೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ ರೋಡು ಮತ್ತು ಅದನ್ನು ಸೇರಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡ್ತೀನಿ.